ಸಿಗ್ಬಾರ್ದು ಯಾರಿಗೂ ಇಲೆಕ್ಷನ್ ನೋಡಿ ಕೊಡಿ ಒಯ್ತಾರೆ ಕೊಡಿ ಅವರು ಫೋನ್ ಮಾಡಿ ನೀವೇನಂತ ಇದು ನಿಮ್ದು ಆನ್ ಆಗಿದೆ ಬಂಧುಗಳೇ ಕಟ್ ಮಾಡಿ ನೀವು ಮಾಡ್ತಾವ್ರೆ ಮಾಡಿ ಸರ್ ಅದ ಕೊಡಿ ಕಟ್ ಮಾಡಿ ಬನ್ನಿ ಇದನ್ನ ತೋರಿಸೋಣ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ವಲ್ಪ ಸ್ಥಳ ಹಾಕೇನೆ ಆ ಕಡೆ ಬಂಧುಗಳೇ ನೀವು ನೋಡ್ತಾ ಇರುವಂತದ್ದು ಮೈಸೂರಿನಲ್ಲಿ ಬಹಳ ದಿನಗಳಿಂದ ಇದೇ ಚರ್ಚೆ ನಡೀತಾ ಇತ್ತು. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನಗರ ಪಾಲಿಕೆ ಆಡಳಿತ ನಡೆಸುವಂತವರೇ ಇಲ್ಲ. ಆದ್ರೆ ಇಲ್ಲಿರುವಂತಹ ರಾಜಕಾರಣಿಗಳು ತಮ್ಮ ತಮ್ಮ ವಿಚಾರವನ್ನ ಇಟ್ಕೊಂಡು ಯಾರೋ ಒಬ್ಬನ್ನ ಮೆಚ್ಚಿಸ್ಕೋಬೇಕು ಅನ್ನುವಂಥದ್ದಕ್ಕಾಗಿ ಇಲ್ಲಿರುವಂತಹ ಸಂಸದರು ಇರ್ಬೋದು, ಶಾಸಕರಿರ್ಬೋದು, ಇಡೀ ವ್ಯವಸ್ಥೆಯನ್ನ ಹಾಳು ಮಾಡೋದು. ಇದು 100 ವರ್ಷಗಳು ಶತಮಾನ ಕಳೆದಿದೆ ಈ ರಸ್ತೆಗೆ. ಆ ಶತಮಾನದ ರಸ್ತೆಗೆ ಇವರ ತೆವಲಿಗೋಸ್ಕರ ಈ ರಾಜಕಾರಣಿಗಳನ್ನ ಹೆಸರನ್ನ ಇಡೋದಕ್ಕೆ ಮಾಡ್ತಾ ಇದ್ರು. ಆದ್ರೆ ಈಗಾಗಲೇ ಪ್ರಿನ್ಸಸ್ ರೋಡ್ ಅಂತ 100 ವರ್ಷಗಳ ಹಿಂದೆ ಬಿಟ್ಟಿರುವಂತಹ ಹೆಸರಿದು. 100 ವರ್ಷ, ಈಗ ಹೊಸದಲ್ಲ ಇದು. 100 ವರ್ಷಗಳ ಕಳೆದೋಗಿದೆ. ನಾವು ಹುಟ್ಟೋದಕ್ಕಿಂತ 50-60 ವರ್ಷಗಳ ಹಿಂದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಮುಖ್ಯಮಂತ್ರಿ ಆಗಿರುವಂತಹ ಏನು ಸಿದ್ದರಾಮಯ್ಯ ಇದ್ದಾರೆ, ಆ ಸಿದ್ದರಾಮಯ್ಯ ಹುಟ್ಟುವಂತ ಕಾಲಕ್ಕಿಂತ ಮುಂಚೆ 50 ವರ್ಷಗಳ ಮುಂಚೆ ಲೆಕ್ಕ ಹಾಕೊಳ್ಳಿ. ಅವತ್ತೇ ಹೆಸರನ್ನ ಇಟ್ಟಿದ್ದಾರೆ. ಕಾರಣ ಏನು, ಯಾವ ಕಾರಣಕ್ಕಾಗಿ ಹೆಸರಿಟ್ಟಿದ್ರು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಾಗಬೇಕಾಗಿದೆ. ಇಲ್ಲಿ ಅಂದಿನ ಕಾಲದಲ್ಲೇ ಟಿಬಿ ಆಸ್ಪತ್ರೆ ಇತ್ತು. ಏನು ಟಿಬಿಗೆ ಆಸ್ಪತ್ರೆಯನ್ನ ಕಟ್ಟಿದಂತ ಸಮಯದಲ್ಲಿ ಈ ರಸ್ತೆಯನ್ನ ತಮ್ಮ ಮಗಳ ಹೆಸರಿಗೋಸ್ಕರ ತಂಗಿಗೋಸ್ಕರ ಇರ್ತಾರೆ ಪ್ರಿನ್ಸಸ್ ರಸ್ತೆ ಅಂತ. ಅಂದ್ರೆ ಇದು ಉದ್ದೇಶ ಅವರು ಮಾಡಿದಂತ ಎಲ್ಲ ಸಕಲ ಕಾರ್ಯಗಳನ್ನ ಇವತ್ತು ರಾಜ್ಯದಲ್ಲಿ ಪ್ರಸ್ತುತಪಡಿಸಬೇಕು ಅನ್ನುವಂತ ಕಾರಣಕ್ಕೆ ಮಾಡಿದಂಥವ್ರು. ನಾವು ಇವತ್ತಿನ ರಾಜಕಾರಣಿಗಳಿಗೂ ಹೇಳೋದಿಷ್ಟೇ, ನೀವು ಹೊಸ ಅಭಿವೃದ್ಧಿಗಳನ್ನ ಮಾಡ್ರಿ. ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದ್ರ ಮೂಲಕ ನಿಮ್ಮ ಹೆಸರುಗಳನ್ನ ಇಡೋದಕ್ಕೆ ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ನಾವು ಬೇಡ ಅಂತೀವ. ಹೊಸ ರಸ್ತೆಗಳನ್ನ ಇಡಿ. ಹೊಸ ರಸ್ತೆಗಳನ್ನ ಮಾಡೋದಕ್ಕೆ ಒಂದು ಒಳ್ಳೆಯ ಲೇಔಟ್ ಮಾಡಿ. ನಮ್ಮ ಮೈಸೂರು ನಗರದಲ್ಲಿ ಎಷ್ಟು ಜನ ಬಡವರಿದ್ದಾರೆ, ಆ ಬಡವರಿಗೆ ಮನೆಗಳನ್ನ ಕೊಡಿ. ಬೇಡ ಅಂತ ಯಾರು ಹೇಳಿಲ್ವಲ್ಲ, ಯಾಕೆ ಕೊಡ್ತಾ ಇಲ್ಲ ನೀವೆಲ್ಲ 50 ವರ್ಷಗಳ ಆಡಳಿತವನ್ನ ಅನುಭವಿಸ್ತಾ ಇದ್ದೀರಾ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ನೀವು 2 ಸಲ 5 ಸಲ ಮುಖ್ಯಮಂತ್ರಿ ಆಗಿರುವಂತದ್ದೇ 2 ಬಾರಿ, ಅದಕ್ಕಿಂತ ಉಪಮುಖ್ಯಮಂತ್ರಿ ಆಗಿದ್ರಿ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ರಿ, ಎಲ್ಲವೂ ಆಗಿದ್ರು ಕೂಡ ನೀವು ಯಾಕೆ ನಿಮ್ಮ ಚೇಲಗಳನ್ನ ಬಿಟ್ಟು ಇಂತಹ ಕೆಲಸಕ್ಕೆ ಇಳಿದಿದ್ದೀರಿ? ನಿಮ್ಮ ಜೊತೆ ಕರ್ಕೊಂಡು ಹೋಗುವಂತಹ ಚೇಲಗಳು ನಿಮಗೆ ಹೇಳುವಂತಹ ಮಾತುಗಳು ನೀವು ಇವತ್ತು ನೆನ್ನೆ ಪೇಪರ್ನಲ್ಲಿ ನೋಡಿದ್ವಿ. ಸಿದ್ದರಾಮಯ್ಯನವರು ಹಾಡು ಕಾಯ್ತಾ ಇದ್ರು ಅನ್ನುವಂಥವ್ರು, ಹಾಡು ಕಾಯ್ತಾ ಇದ್ರು, ನಾನು ಓದೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತ ವ್ಯಕ್ತಿ ಇವತ್ತು ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ, ಅದು ಲೆಕ್ಕಕ್ಕೆ ಸಿಕ್ಕಿರುವಂತಹ ಪಟ್ಟಿಯಲ್ಲಿ 3ನೇ ಸ್ಥಾನ. ಲೆಕ್ಕ ಇಲ್ಲದ ಎಷ್ಟಿರ್ಬಹುದು? ನಾನು ಕೇಳ್ತಾ ಇರೋದು, ನಾನು ಇಡೀ ವ್ಯವಸ್ಥೆ ಒಳಗಡೆ ಕರ್ನಾಟಕಕ್ಕೆ ಸಾಲ ತಂದವರೇ ಸಿದ್ದರಾಮಯ್ಯ. ಆ ಸಾಲದ ಹಣವೆಲ್ಲ ತಾವೇ ಉಳಿಸ್ಕೊಂಡಿದ್ದೀರಾ ಅನ್ನೋದು ನನಗೆ ಗೊತ್ತಿರುವಂತದ್ದು. ಎಷ್ಟು ಸಾಲ ತಂದಿದ್ದೀರಾ ನಮ್ಮ ನಾಡಿಗೆ, ಆ ಸಾಲದ ಅಮೌಂಟನ್ನ ನೀವು ಬಡ್ದಿ ಬಾಯಿಗೆ ಹಾಕೊಂಡಿದ್ದೀರಾ. ಜನಗಳ ಹೆಸರನ್ನ ತೋರಿಸ್ತಾ ಇದ್ದೀರಾ, ಆದ್ರೆ ಜನಗಳಿಗೆ ಅದನ್ನ ತಲುಪುವಂತೆ ಮಾಡಿಲ್ಲ ನೀವು ಸಿದ್ದರಾಮಯ್ಯ. ಆದ್ರೆ ನಿಮ್ಮ ಹೆಸರನ್ನ ಹಾಕಬೇಕು ಅಂತ ನಿಮ್ಮ ಚೇಲಗಳು ಇಡೀ ವ್ಯವಸ್ಥೆನೇ ಕೆಡಿಸ್ಬೇಕು. 100 ಶತಮಾನಗಳ ಕಾಲ ಇರುವಂತಹ ರಸ್ತೆ ಹೆಸರು ಪ್ರಿನ್ಸಸ್ ರಸ್ತೆ ಅನ್ನುವಂತಹ ರಸ್ತೆಗೆ ನೀವು ಹೊಸ ರಸ್ತೆ ಸಿದ್ದರಾಮಯ್ಯ ರಸ್ತೆ ಅನ್ನುವಂತ ಹೆಸರನ್ನ ಇಟ್ಕೋಬೇಕು ಅಂತ ಬಯಸ್ತಿರಲ್ಲ. ಇದು ಯಾವ ನ್ಯಾಯ ರೀ? ನಮಗೆ ಎಲ್ಲ ಈ ನಾಡಿಗೋಸ್ಕರ ತಮ್ಮ ಜೀವವನ್ನ ಪ್ರಾಣವನ್ನ ಅಭಿವೃದ್ಧಿ ಕಾರ್ಯವನ್ನ ಮಾಡಿದಂತಹ ಮಹನೀಯರುಗಳಿಗೆ
ಹಂಗಂದ್ರೆ ಗೌರವನೇ ಇಲ್ವಾ ಹೇಳಿ? ಆ ಗೌರವ ಉಳಿಸ್ಕೊಳ್ಳುವಂತದ್ದನ್ನ KRS ಪಕ್ಷ ಇವತ್ತು ತಂಡ ಇಲ್ಲಿ ಮಾಡ್ತಾ ಇದೆ. ಪ್ರಿನ್ಸಸ್ ರಸ್ತೆ ಎಲ್ಲ ಕಡೆ ಹೆಸರಿಲ್ದಂಗೆ ಅದಕ್ಕಾಗಿ ಹೋರಾಡ್ತಿದ್ದಂಥವ್ರನ್ನ ಸಾವು ಆಗ್ತಿದ್ದಂಗೆನೆ ನೀವೆಲ್ಲ ಇಂತಹ ಆಟವನ್ನ ತೆಗೆದಿದ್ದೀರಾ ಅಂದ್ರೆ ಯೋಚನೆ ಮಾಡಿ. ಇದೆಲ್ಲ ಒಳ್ಳೇದಲ್ಲ ರೀ. ನಾವಿರ್ತೀವೋ ನೀವಿರ್ತೀವೋ, ಅಭಿವೃದ್ಧಿ ಮಾಡ್ರಿ. ನೀವು ಮಾಡಿದ್ದಕ್ಕೆ ನೀವಿರೋ ಕಾಲದಲ್ಲ ಹೆಸರಿಡ್ಬೇಕಾಗಿರೋದು. ಹೆಸರಿಡ್ಬೇಕಾದ್ರೆ ನನ್ನಂತವನು ಇಂತಹ ಸಿದ್ದರಾಮಯ್ಯ ಇಂಥ ಕೆಲಸನ ಮೈಸೂರಿಗೆ ಮಾಡ್ದ ಅನ್ನುವಂಥ ವಿಚಾರವನ್ನ ನಾನು ಇಡ್ಬೇಕಾಗಿರೋದು, ನನ್ನಂತವ್ರು ಇಡ್ಬೇಕಾಗಿರುವಂಥದ್ದು. ನಾವು ನೆನ್ಕೊಂಡು ಇಡ್ಬೇಕ್ರಿ. ನೀವು ನಿಮ್ಮ ಹೆಸರುಗಳನ್ನ ಇಟ್ಕೊಂಡು ಇದನ್ನ ಕಾಪಾಡ್ಕೊಳ್ಳೋದಕ್ಕೆ, ನಿಮ್ಮ ಹೆಸರನ್ನ ಶಾಶ್ವತವಾಗಿ ಮೈಸೂರಿನಲ್ಲಿ ಉಳಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರಲ್ರಿ. ಈಗೆಲ್ಲ ನಡೆದಿದೆ. ಇದಕ್ಕೆ ಹಿಂದೆ ರಾಜಕಾರಣಿಗಳು ನೀವಿರುವಂತಹ ಪಕ್ಷದ ಮೂಲ ಸಿದ್ಧಾಂತವೇ ಅದಾಗಿದೆ. ಕಾಂಗ್ರೆಸ್ ಪಕ್ಷ ತಾನು ಇರುವಂತಹ ಸಂದರ್ಭದಲ್ಲೇ ತಮಗೆ ಪದ್ಮಶ್ರೀಗಳನ್ನ ತಗೊಳುತ್ತೆ ಅಂದ್ರೆ ನೀವು ಮಾಡೋದ್ರಲ್ಲಿ ರಾಜಕೀಯ ಏನಿಲ್ಲ ಬಿಡಿ. ನಿಮಗೆ ನಾನು ಕೇಳೋದಿಷ್ಟೇ, ವ್ಯವಸ್ಥೆನಲ್ಲಿ ನೀವು ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ರೆ ಇವತ್ತು ಯಾಕೆ ನಿಮ್ಮ ಹೆಸರಲ್ಲಿ ಅಕ್ರಮ ಆಗ್ತಾ ಇತ್ತು? ಮೈಸೂರು ಮೂಡ ಹಗರಣ ಯಾಕೆ ಆಗ್ತಾ ಇತ್ತು? ಮೂಡ ಹಗರಣ ಕೇಳಿದ್ರೆ ಅವರನ್ನ ಜೈಲ್ಗಟ್ಟೋದಕ್ಕೆ ಪ್ಲಾನ್ ಮಾಡ್ತೀರಾ? ಯೋಚನೆ ಮಾಡಿ. ಎಲ್ಲ ಒಳ್ಳೇದಲ್ಲ. ಈ ನಾಡಿಗೆ ಶ್ರಮವನ್ನ ವಹಿಸಿದಂತಹ ಜನರಿಗೆ ನೀವು ಗೌರವಿಸಬೇಕು ಅಂದ್ರೆ ಹೇಗಿದೆ ರಸ್ತೆ ಅದನ್ನ ಉಳಿಸುವಂತಹ ಕೆಲಸವನ್ನ ನೀವು ಮಾಡಬೇಕಾಗಿತ್ತು. ನಿಮ್ಮ ಹಿಂಬಾಲಕರು ಅದನ್ನ ಹೇಳ್ತಾ ಇದ್ರೆ ಇಲ್ಲ ಇದನ್ನ ನಾನು ಮಾಡೋದಕ್ಕೆ ಬಿಡೋದಿಲ್ಲ, ನೀವು ಹೇಗಿದೆ ಆ ರಸ್ತೆನ ಹೆಸರನ್ನ ಅದನ್ನ ಉಳಿಸಿ ಅಂತ ಹೇಳುವಂತ ಮಾತನ್ನ ನೀವು ಆಡ್ಬೇಕಾಗಿತ್ತು ಮುಖ್ಯಮಂತ್ರಿ ಆದಂತವ್ರು. ಆದ್ರೆ ನೀವು ಗೊತ್ತಿಲ್ಲದಂಗೆ ಗೋಸಂಬೆ ತರ ಬಣ್ಣವನ್ನ ಬದಲಾಯಿಸ್ಕೊಂಡು ಹೇಗೆ ಆಹಾ ಹೂ ಅಂದ್ಕೊಂಡು ಕಾಲ ಕಳಿತೀರಾ? ಇದೆಲ್ಲ ಒಳ್ಳೆಯದಲ್ಲ ಈ ನಾಡಿಗೆ. ಕನ್ನಡ ನಾಡು ಇದು ಕೀರ್ತಿಯ ನಾಡು. ಮೈಸೂರಿನಲ್ಲಿ ನೀವು ಅವಾಗ್ಲಿಂದ ನೋಡ್ತಾ ಇದೀವಿ, ನಾವು ಸಣ್ಣವರಿಂದಾಗೆ ನೋಡ್ತಾ ಇದ್ವಿ, ನಿಮ್ಮನ್ನೆಲ್ಲ ಮೆಚ್ಕೊಂಡಿದ್ವಿ ರೀ. ನಾವು ನಿಮ್ಮಿಂದೇ ಬಂದಿದ್ವಿ. ನಾವೇನು ಇವತ್ತು KRS ಪಕ್ಷ ಕಟ್ಟಿದೀವಿ. ಇವತ್ತು KRS ಪಕ್ಷ ಕಟ್ಟೋದಕ್ಕೆ ಕಾರಣ ನೀವುಗಳೇ. ಯಾಕೆ ಅಂದ್ರೆ ನಿಮ್ಮ ನೀಚ ರಾಜಕಾರಣ, ನಿಮ್ಮ ನೀಚ ಮನಸ್ಥಿತಿ ಇವೆಲ್ಲವನ್ನ ನಾವು ನೋಡಿದ್ವಿ. ಆ ನೋಡಿದ ಕಾರಣಕ್ಕಾಗಿನೇ ನಾವು ಬೇಡ ಇವರೆಲ್ಲರೂ ನೀಚರೇ ಇದ್ದಾರೆ, ಎಲ್ಲ ವರ್ಗದಲ್ಲೂ ನೀಚರಿದ್ದಾರೆ ಅನ್ನುವಂಥದ್ದನ್ನ ಕಂಡುಕೊಂಡು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಅನ್ನುವಂಥ ಪಕ್ಷವನ್ನ ಕಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಇದೆಲ್ಲ ಸಾಮಾನ್ಯ ವಿಚಾರ ಅಲ್ಲ. ಇಡೀ ನಾಡಿಗೆ ಒಂದು ಮಾದರಿ ಕಟ್ಟೋದಕ್ಕೆ ಕೆಲಸ ಮಾಡ್ತಾ ಇರುವಂತಹ ಪಕ್ಷ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತು ಈ ಸ್ಥಳದ ನೆನಪನ್ನ ಉಳಿಸೋತ ಮಾಡ್ತಾ ಇದೀವಿ. ಇದು ಶತಮಾನಗಳ ನೆನಪು ರೀ, ಶತಮಾನಗಳ ನೆನಪು. ಈ ಶತಮಾನಗಳ ನೆನಪು ಉಳಿಬೇಕು ಈ ನಾಡಿನಲ್ಲಿ ಅನ್ನುವಂತಹ ಕಾರಣಕ್ಕಾಗಿ ನಾವು ಇವತ್ತು ಇಲ್ಲಿ ಆ ರಸ್ತೆಯ ಹೆಸರಿಲ್ದಂಗೆ ಮಾಡಿದ್ರು. KRS ರಸ್ತೆ, KRS ಕನ್ನಂಬಾಡಿಗೆ ಹೋಗ್ತಾ ಇರುವಂತದ್ದು ಇಲ್ಲಿ ಕೃಷ್ಣರಾಜ ಸಾಗರಕ್ಕೆ ಹೋಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಅದು ಗೂಗಲ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಾಣಿಸುತ್ತೆ. ಆದ್ರೆ ನಿಜವಾದ ಹೆಸರೇನು? ಪ್ರಿನ್ಸಸ್ ರಸ್ತೆ. ಹೇಳಕ್ಕೆ ಜನಗಳು ಯಾಕೆ ಯೋಚನೆ ಮಾಡ್ತಾರೆ? ಯೋಚನೆ ಮಾಡಿ. ಜನಗಳಿಗೆ ಇಲ್ಲಿ ಬೇಡದೇ ಇರೋದು ಸಿದ್ದರಾಮಯ್ಯನವ್ರಿಗೆ ಅವ್ರ ತಂಡಕ್ಕೆ ಬೇಕು ಮಾತ್ರ. ಅವ್ರಿಗೆ ಮಾತ್ರ ತಮ್ಮ ಆಡಳಿತಾವಧಿಯಲ್ಲಿ ತಮ್ಮ ಹೆಸರನ್ನ ಉಳಿಸ್ಕೋಬೇಕು, ಶಾಶ್ವತವಾಗಿ ಸಿದ್ದರಾಮಯ್ಯ ಅನ್ನೋದನ್ನ ಮೈಸೂರೊಳಗಡೆ ಅಚ್ಚುಳಿಸ್ಬೇಕು. ನೀವೇಂದ್ರೆ ಮೈಸೂರು ಮಹಾರಾಜರಿಗಿಂತ ವಂಶಸ್ಥರಿಗಿಂತ ಅನ್ನೋ ದೊಡ್ಡವರ ಹೇಳಿ? ನೀವು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕನಾಗಿದ್ದೀರಿ, ಮುಖ್ಯಮಂತ್ರಿ ಆಗಿದ್ದೀರಿ. ಈ ಮುಖ್ಯಮಂತ್ರಿ ಆಗಿರುವಂಥದ್ದು ಕೊಟ್ಟಿದ್ಯಾರು? ಜನ ಆಯ್ಕೆ ಮಾಡಿದಾರ್ರಿ. ನಿಮ್ಮ ಯಾರು ಶಿರಛೇದನ ಆಗಿಲ್ಲ, ನಿಮ್ಮಲ್ಲಿ ಏನು ಆಗಿಲ್ಲ. ಅದು ರಾಜಕಾಲದಲ್ಲಿ ಶಿರಛೇದನಗಳೇ ಆಗೋಗಿದ್ದಾವೆ. ಯೋಚನೆ ಮಾಡಿ ಯಾಕಾಯ್ತು? ಅವರೆಲ್ಲ ಈ ನಾಡು ಅಂತಹ ಕಷ್ಟ ಕಾಲದಲ್ಲೂ ಕೂಡ ಈ ನಾಡನ್ನ ರಕ್ಷಣೆ ಮಾಡಬೇಕು, ಈ ನಾಡಿನ ಜನರಿಗೆ ಒಂದು ಒಳ್ಳೆಯದನ್ನೇ ಮಾಡಬೇಕು ಅಂದಂತವರು ಮಹಾರಾಜರು. ಅವ್ರ ಬಗ್ಗೆ ಗೌರವ ಇಟ್ಕೊಳ್ಳೋಣ. ಪ್ರಜಾತಂತ್ರದ ವ್ಯವಸ್ಥೆ ಒಳಗಡೆ ಅವ್ರು ಇಡೀ ರಾಷ್ಟ್ರಕ್ಕೆ ಮೊದಲಾಗಿ ಹೊರಗಡೆ ಬಂದು ಪ್ರಜಾತಂತ್ರವನ್ನ ಉಳಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದಂತವರು ಇದೆ ನಮ್ಮ ಮಹಾರಾಜರು. ದಯಮಾಡಿ ಇವತ್ತು ನಾವು ಇಲ್ಲಿ ಆ ಕಡೆಗೆ ಹೋಗಿ ಆ ಕಡೆಗೆ ಅವ್ರಿಗೆ ಪಾಪ ಅವ್ರಿಗೆ ಬನ್ನಿ ಮಾತಾಡೋಣ. ಬಂಧುಗಳೇ, ಆದರ್ಶ ಹೊರತು ಪ್ರಿನ್ಸಸ್ ರಸ್ತೆಗೆ ಮತ್ತೆ ಪೂಜೆ ಮಾಡೋದ್ರ ಮೂಲಕ ಈ ರಸ್ತೆಯ ನೆನಪನ್ನ ಉಳಿಸ್ಕೋಬೇಕು. ಶತಮಾನಗಳ ಕಾಲದ ಈ ರಸ್ತೆಯನ್ನ ಪ್ರಿನ್ಸಸ್ ರಸ್ತೆ ಆಗಿರ್ಬೇಕು ಅನ್ನೋದನ್ನ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತನ್ನೆಲ್ಲ ಸೈನಿಕರನ್ನ ಸೇರಿಸ್ಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದೆ. ಇಡೀ ನಾಡಿಗೆ ಒಂದು ಹೊಸ ಮಾದರಿ ಕಟ್ಟುವಂತಹ ಕೆಲಸವನ್ನ KRS ಪಕ್ಷ ಮಾಡುತ್ತೆ. ಇನ್ನು ಮುಂದೆ ಇಂತಹ ನೀಚ ಕೆಲಸಗಳನ್ನ ನೀವು ಯಾರು ಮಾಡಬೇಡಿ.
ಇರುವಂತ ರಸ್ತೆಯನ್ನ, ಶತಮಾನಗಳ ರಸ್ತೆಯನ್ನ ನೀವು ಇಡೀ ನಾಡಿಗೆ ಮೈಸೂರಿಗೆ ಬೇಡ, ನಿಮ್ಗೆ ಅವಕಾಶ ಇದೆ ರೀ. ಹೊಸ ರಸ್ತೆಗಳನ್ನ ಮಾಡಿ, ಹೊಸ ಸ್ಥಳಗಳನ್ನ ಮಾಡಿ, ಮನೆಗಳನ್ನ ಕಟ್ಟಿ, ಅಲ್ಲೆಲ್ಲ ನಿಮ್ಗೆ ಹೆಸರಿಡಿ. ಸಿದ್ದರಾಮಯ್ಯ ಯಾರ್ದು ಬೇಕು ಹೆಸರಿಡಿ. ಇರೋ ಅಂತದನ್ನ ಕೆಡಿಸ್ಬೇಡಿ. ಇರುವಂತ ಅವರ ನೆನಪುಗಳು ಉಳಿಬೇಕು, ಹಳೆ ದಾಖಲೆಗಳು ಉಳಿಬೇಕು. ಅವ್ರು ಮಾಡಿದ್ದು, ಹಿರಿಯರು ಮಾಡಿದಂತಹ ಏನೆಲ್ಲ ಸೇವೆಗಳಿದೆ, ಆ ಸೇವೆಗಳಿಗೆ ನಾವು ಕೃತಜ್ಞರಾಗಿರ್ಬೇಕು ಅನ್ನೋದೇ ನಾವು ಬಯಸ್ತಾ ಇರುವಂತಹ ಮಾತು. ದಯವಿಟ್ಟು CRS ಅದನ್ನು ಮಾಡ್ತಾ ಇದೆ. 1921, ನಾವು 2024 ಇದ್ದೀವಿ. 100 ವರ್ಷಗಳ ಕಳೆದೋಗಿದೆ. ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಇದ್ರೂ ಕೂಡ 103 ವರ್ಷಗಳ ರಸ್ತೆಯನ್ನ ನಾವು ಕಾಪಾಡ್ಕೋಬೇಕಾಗಿರುವಂತದ್ದು. ದಯಮಾಡಿ ನನ್ನೆಲ್ಲ ಬಂಧುಗಳಿಗೆ ಕೈ ಮುಗಿದು ಕೇಳ್ತೀನಿ, ಅತಿ ಹೆಚ್ಚಾಗಿ ಈ ವಿಚಾರವನ್ನ ಜನ ತಿಳಿಸ್ಬೇಕು. ಇದು ಏನು KRS ರಸ್ತೆ ಅಂತ ಇದೆ, ಆ ರಸ್ತೆ ಪ್ರಿನ್ಸಸ್ ರಸ್ತೆ ಅನ್ನುವಂಥದ್ದು. ದಯಮಾಡಿ ಇದನ್ನ ಗಮನದಲ್ಲಿಟ್ಕೊಳ್ಳಿ ನನ್ನೆಲ್ಲ ಬಂಧುಗಳೇ. ಈ ರಾಜ್ಯವನ್ನ, ಈ ನಾಡನ್ನ ಉಳಿಸೋದಕ್ಕೋಸ್ಕರ, ಈ ಕನ್ನಡ ನಾಡಿಗಾಗಿ ಪ್ರಾಣ ಕೊಟ್ಟವರಲ್ಲಿ ಈ ಮೈಸೂರು ಮಹಾರಾಜರು ಕೂಡ. ಅವರು ಮಾಡಿರುವಂತಹ ಎಲ್ಲ ಕಾರ್ಯಗಳ ನೆನಪನ್ನ ನಾವು ಉಳಿಸ್ಕೊಡುವಂತ ಕೆಲಸವನ್ನ ನಾವು ಮಾಡೋಣ. ಅದೆಲ್ಲ ಒಳ್ಳೇದಾಗುತ್ತೆ, ಈ ನಾಡಿಗೆ ಬೆಳಗುತ್ತೆ, ಜ್ಯೋತಿಯಾಗಿ ಇರುತ್ತೆ. ನಾವು ನಮ್ಮವರ ಮಾಡಿದಂತಹ ಕೊಡುಗೆಗಳನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ನಾವು ಖಂಡಿತವಾಗ್ಲೂ ಒಳ್ಳೆಯದನ್ನ ಮಾಡೋದಿಲ್ಲ. ಈ ನಾಡಿಗೆ ದುಡಿದವ್ರನ್ನ ನಾವು ನೆನ್ಕೊಳ್ಳೇಬೇಕು. ನಾವು ಇದೇ ಸಿದ್ದರಾಮಯ್ಯನವ್ರನ್ನು ನೆನ್ಕೊಳ್ತೀವಿ, ಸಿದ್ದರಾಮಯ್ಯನವರು ಮಾಡಿದಂತಹ ಕಾರ್ಯಗಳನ್ನ ನೆನ್ಕೊಳ್ತೀವಿ. ಆದ್ರೆ ಈ ರೀತಿ ಅನ್ಯಾಯದ ಕೆಲಸಗಳನ್ನ ಮಾಡಿದ್ರೆ ನಾವು ನೆನ್ಕೊಳ್ಳಿ ಅಂದ್ರೆ ನಾವು ನೆನ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿ ನಾವು ನಿಮ್ಮನ್ನ ನೆನ್ಕೊಳ್ತೀವಿ. ನಿಮ್ಮನ್ನು ಕೂಡ ನಿಮ್ ಬರೀ ರಸ್ತೆ ಅಲ್ರಿ, ನಿಮ್ಗಾಗಿ ಒಂದು ಬೇರೆ ಏನೋ ಮಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಆದ್ರೆ ನೀವು ನೆನ್ಕೊಂಡಿರುವಂತಹ ರೀತಿಗಳು ಎಲ್ಲರಿಗೂ ಒಳ್ಳೆಯದಲ್ಲ. ಅದು ಜನಗಳ ಮನಸ್ಸಲ್ಲಿ ಬರ್ಬೇಕೇ ವಿನಃ ನೀವೇ ಮಾಡ್ಕೊಳ್ಳಲ್ಲ ರೀ. ಅದು ನಾವೇ ಮಾಡಬೇಕು, ಬೇರೆ ಮಾಡಲ್ಲ. ಈ ರೋಡಿನ ಹೆಸರು, ಈ ರೋಡಿನ ಹೆಸರು, ಈ ರೋಡಿನ ಹೆಸರು, ಈ ರೋಡಿನ ಹೆಸರು ಒಂಟಿಕೊಪ್ಪಲ್ನ ಮುಖ್ಯ ದ್ವಾರ, ವಾಣಿ ವಿಲಾಸ ಮುಖ್ಯ ದ್ವಾರದ ರಸ್ತೆಯ ಹೆಸರು ನಾಲ್ವಡಿ ಅವರು ಇಟ್ಟಂತ ಹೆಸರು. ಹಿಂದಿನ ಕಾಲದಲ್ಲಿ ನಮ್ಮ ನಾಲ್ವಡಿ ಮಹಾರಾಜರಾದ ನಾಲ್ವಡಿ ಅವರು ಇಟ್ಟಂತ ಹೆಸರು. ಒಂಟಿಕೊಪ್ಪಲ್ ಮಾರ್ಗ KRS ಮಾರ್ಗ ಇರೋ ರಸ್ತೆಯ ಹೆಸರು ವಾಣಿ ವಿಲಾಸ ರಸ್ತೆಯಿಂದ ಒಂಟಿಕೊಪ್ಪಲ್ ಮಾರ್ಗವಾಗಿ ತೆರಳುವ KRS ರಸ್ತೆಯ ಹೆಸರು ಪ್ರಿನ್ಸಸ್ ರಸ್ತೆಗೆ, ಪ್ರಿನ್ಸಸ್ ರಸ್ತೆಗೆ, ಪ್ರಿನ್ಸಸ್ ರಸ್ತೆಗೆ. ನಮಸ್ಕಾರ ಬಂಧುಗಳೇ. ಈ ದಿನ ನಾವೇನಿಲ್ಲಿ ಒಂಟಿಕೊಪ್ಪಲ್ ಮುಖ್ಯ ರಸ್ತೆಯಲ್ಲಿ ಪ್ರಿನ್ಸಸ್ ರಸ್ತೆ ಅಂತೇಳಿ ಹಿಂದೆ 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಅವರು ಅರಸುಗಳು ನಮ್ಮ ರಸ್ತೆಯಲ್ಲಿ ಒಂದು ಕ್ಷಯರೋಗದ ಆಸ್ಪತ್ರೆಯನ್ನ ಮಾಡಿದಾಗ ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರನ್ನ ಇಟ್ಟಿದ್ರು. ಆದ್ರೆ ಆನಂತರ ದಿನಗಳಲ್ಲಿ ಇಲ್ಲಿ ಅಂದ್ರೆ ಹಿಂದೆ ಯಾವುದು ಇದ್ದಿದ್ದಿಲ್ಲ, ಇದು ನಾಮಫಲಕ ಎಲ್ಲ ಹಾಕಂತ ಇರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯಿಂದ ಸುಮಾರು ವರ್ಷಗಳಿಂದ ರಸ್ತೆಗಳಿಗೆ ಹೆಸರುಗಳನ್ನ ಇಡ್ತಾ ಬಂದ್ರು. ಆದ್ರೆ ಹಳೆ ದಾಖಲೆನ ತಂದು ಹೆಸರನ್ನ ಹಿಡಿದೆ KRS ರಸ್ತೆ, ಮೇಟ್ಕಳಿ ಮುಖ್ಯ ರಸ್ತೆ, ಒಂಟಿಕೊಪ್ಪಲ್ ರಸ್ತೆ ಅಂತ ಹೇಳ್ಕೊಂಡು ಬರ್ತಾ ಇದ್ವಿ ನಮ್ಮ ಮೈಸೂರಿನ ಸಾರ್ವಜನಿಕರು. ಆದ್ರೆ ಇಲ್ಲಿ ರೈಲ್ವೆ ಮ್ಯೂಸಿಯಂ ಅಲ್ಲಿ ಇರ್ಬೋದು, ಮತ್ತೆ CFT RIL ಇರ್ಬೋದು, ಆಕಾಶವಾಣಿಲಿ ಇರ್ಬೋದು, ಅಲ್ಲಿ ಯಾವ್ದೇ ಹಳೆ ದಾಖಲೆ ತೆಗೆದಾಗ ಪ್ರಿನ್ಸಸ್ ರಸ್ತೆ ಅಂತ ನಾವು ಅದನ್ನ ದಾಖಲೆ ತೆಗೆದಿದ್ವಿ. ಅದರ ಜೊತೆಗೆ 2014ರಲ್ಲಿ KRS ರಸ್ತೆ ಅಂತ ಇಡಬೇಕಾದ್ರೆ ನಮ್ಮ ಇಲ್ಲಿನ ಡಾಕ್ಟರ್ ತಿರುಮಲಾಚಾರ್ಯ ಅವರು ಅದಕ್ಕೆ ನ್ಯಾಯಾಲಯಕ್ಕೂ ಕೂಡ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ದೂರನ್ನ ಸಲ್ಲಿಸಿ ಇದನ್ನ ತಡಿಬೇಕು, ಇದು ಪ್ರಿನ್ಸಸ್ ರಸ್ತೆ ಅಂತ ಇಡಬೇಕು ಅಂತ ಹೋರಾಟ ಮಾಡಿ ನಿಲ್ಸಿದ್ರು. ಕಾರಣಾಂತರಗಳಿಂದ ಈಗ 1 ತಿಂಗಳಲ್ಲಿ ಅವ್ರು ತೀರ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಇದಕ್ಕೆ ಹೋರಾಟ ಮಾಡ್ತಿರೋಂಥ ವ್ಯಕ್ತಿ ಅವ್ರು ಕೂಡ ಇರ್ತಾ ಇದ್ರು. ಸೊ ಹಾಗಾಗಿ ನಾವು ಹೇಳೋದೇನಂದ್ರೆ ಅದಕ್ಕೆ ನಾವು ಇವತ್ತು ಸಾಂಕೇತಿಕವಾಗಿ ಮಹಾನಗರ ಪಾಲಿಕೆ
ಮಾಡಬೇಡಿ ನೀವು. ಪ್ರಿನ್ಸಸ್ ರಸ್ತೆ ನಮ್ಮ ಮೈಸೂರು ಮಹಾನಗರ ಕೊಡುಗೆನೇ ಇರಬೇಕು ಅಂತ ಉದ್ದೇಶದಿಂದ ನಾವು ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದ್ವಿ. ಮಹಾನಗರ ಪಾಲಿಕೆ ಅವ್ರ ಕೂಡಲೇ ಇದಕ್ಕೆ ಉದ್ದಕ್ಕೂ ಹೆಸರನ್ನ ನಾಮಫಲಕ ಒಂದು 2-3 ಕಡೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಕಾರ್ಪೊರೇಷನ್ ಅವರು ಆಕ್ಚುಲಿ ಮಾಡಬೇಕಾಗಿರುವಂಥ ಕೆಲಸ ಇದು. ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕಾಗಿರುವಂಥ ಕೆಲಸ, ಮೈಸೂರು ಮಹಾನಗರ ಪಾಲಿಕೆ ಇದನ್ನು ಉಳಿಸುವಂಥ ಕೆಲಸ ಮಾಡಬೇಕಾಯಿತು. ಇವತ್ತೆಲ್ಲ ಅನ್ನ ತಿಂತಾ ಇದ್ದಾರೆ ನೋಡಿ. ಯಾವ ಬಿಲ್ಡಿಂಗ್ನಲ್ಲಿ ಅನ್ನ ತಿನ್ನುವುದಕ್ಕೆ ಕೂತ್ಕೊಂಡಿದ್ದಾರೆ ಅವರೆಲ್ಲ ಇವರಿಗೆ ಋಣಿಗಳಾಗಬೇಕು. ಋಣಿಗಳು ಯಾಕೆಂದರೆ ನಮ್ಮ ನಾಡನ್ನು ಕಟ್ಟದಂಥವರಲ್ಲಿ ಮೂಲ ಪುರುಷರುಗಳಲ್ಲಿ ಇವರು ಕೂಡ ಒಬ್ಬರು. ಅಂಥವರ ಕುಟುಂಬದ ನೆನಪು ಇರಬೇಕು ಮೈಸೂರಿನಲ್ಲಿ. ಮೈಸೂರು ಅಂದ್ರೇ ಅರಮನೆ ಅನ್ನುವಂಥದ್ದು ಇದೆ. ಈಗಲೂ ಕೂಡ ಮೈಸೂರಿಗೆ ಬರೋದು ಯಾಕೆ? ಅರಮನೆ ನೋಡೋದಕ್ಕೆ ಬರ್ತಾರಲ್ಲ, ಅದನ್ನ ಉಳಿಸ್ಬೇಕಲ್ವಾ. ಯಾರು ಕೊಡುಗೆ ಕೊಡ್ತಾರೆ ಅವ್ರ ಹೆಸರುಗಳನ್ನ ಇಡಿ. ಕೊಡುಗೆ ಕೊಟ್ಟಂತವ್ರು ಇವ್ರು ಯಾರು ಕೂಡ ಇಲ್ಲಿ ಮೈಸೂರಿನಲ್ಲೇ ಇರುವಂತ ರಾಜಕಾರಣಿಗಳು ಯಾರು ಕೊಡುಗೆ ಕೊಟ್ಟಿಲ್ರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ, ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇವರೆಲ್ಲ ಒಡೆದು ತಿಂದಿದ್ದಾರೆ. ಜನಗಳ ಹಣವನ್ನ ಒಡೆದು ತಿಂದಿದ್ದಾರೆ ವಿನಃ ಬೇರೆ ಏನು ಮಾಡಿಲ್ಲ. ಪ್ರಾಮಾಣಿಕವಾಗಿ ಇದು ಇವತ್ತೇನಾದ್ರೂ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ವಿಚಾರ ಏನು ಇವತ್ತು ಮೀಡಿಯಾಗಳಲ್ಲಿ ಬರ್ತಾ ಇದೆ, ಆ ವಿಚಾರಗಳು ಇದೇ ಸಿದ್ದರಾಮಯ್ಯನ ಕಾಲದಲ್ಲಿ ಸಿದ್ದರಾಮಯ್ಯಗೆ ಮೀಡಿಯಾಗಳು ಏನಾರು ಇದ್ದಿದ್ರೆ ಸಿದ್ದರಾಮಯ್ಯನ ಹೆಸರೇ ಬರ್ತಾ ಇತ್ತು ಅಂತ ನನಗೆ ಹಲವಾರು ಜನ ಹೇಳಿದ್ದಾರೆ. ನಿಜವಾಗ್ಲೂ ಇದೆಲ್ಲ ನೀಚ ಕೆಲಸವನ್ನ ಮಾಡಬೇಡಿ. ಸಿದ್ದರಾಮಯ್ಯನವರೇ, ನಿಮಗೆ ಹೇಗೋ ಗೌರವವನ್ನು ಕೊಡ್ತಾ ಇದ್ವಿ. ಜನಗಳು ಒಂದು ಒಳ್ಳೆಯ ಆಡಳಿತಗಾರ ಅಂತ ಹೇಳ್ಕೊಂಡಿದ್ವಿ. ಆದರೆ ನಿಮ್ಮಲ್ಲಿ ಕೆಲವೊಂದು ಕೆಟ್ಟ ವಿಚಾರಗಳು ಇದಾವೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಜನತಾ ಪರಿವಾರದಲ್ಲಿ ಬಂದ್ವಿ, ಜನತಾ ಪರಿವಾರವನ್ನ ನಾವು ಕಟ್ಟಿದ್ವಿ. ಮೈಸೂರಿನ ರೈತ ಬಳಗದಿಂದ ನೀವು ಗೆದ್ದು ಬಂದ್ರಿ. ಈ ಕನ್ನಡ ನಾಡನ್ನ ಕಟ್ತೀನಿ ಅನ್ನುವಂತಹ ಕಾರಣಕ್ಕೆ ಕನ್ನಡ ನಾಡಿನ ಹೋರಾಟವನ್ನ ನಿಮ್ಮ ಕೈಲಿ ಕೊಟ್ಟರು. ಆದರೆ ನೀವೆಲ್ಲ ಅದನ್ನೆಲ್ಲ ಬಿಟ್ಟು ತಾವು ಅಧಿಕಾರಕ್ಕೋಸ್ಕರ ಹೇಳಿದ ಮಾತುಗಳನ್ನ, ಆಡಿದ ಮಾತುಗಳನ್ನ, ತಮ್ಮ ಕುಟುಂಬ ರಾಜಕಾರಣವನ್ನೇ ಮುಂದುವರಿಸ್ತಾ ಬಂದಿದ್ದೀರಾ. ಈ ಕುಟುಂಬ ರಾಜಕಾರಣ ಒಳ್ಳೆಯದಲ್ಲ. ಕುಟುಂಬ ರಾಜಕಾರಣ ನೀವು ಮಾಡಿದ್ದು ಸರಿಯಲ್ಲ ಅಂತ ಹೇಳ್ತಾ ನಾನು ಈ ಮೂಲಕ ಪ್ರಿನ್ಸ್ ರಸ್ತೆ ಏನಿದು ಕಾಣಿಸ್ತಾ ಇದೆ, ಪ್ರಿನ್ಸ್ ರಸ್ತೆ ಅನ್ನುವಂಥದ್ದನ್ನ ಇವತ್ತು ನೀವು ಯಾರು ಕೂಡ ಅಳಿಸೋದಕ್ಕಾಗೋದಿಲ್ಲ. ಈ ಅಳಿಸುವಂತಹ ಕೆಲಸವನ್ನ ನೀವು ಮಾಡಿದ್ದೆ ಆದರೆ ಅದಕ್ಕೆ ಇನ್ನು ಮೈಸೂರಿನ ಜನತೆ ಎದ್ದು ಹೋರಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಇವತ್ತು ಓಂ ಪ್ರಥಮವಾಗಿ ನಾವು ಮಾಡ್ತಾ ಇರುವಂತಹ ಮಾತುಗಳು ಸಾಕ್ಷಿ ಆಗ್ತವೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಹೇಳ್ತಾ ಎಲ್ಲ ಜೈಕಾರ ಆಗ್ತದೆ. ಮೇಡಮ್ ಮಾತಾಡಲಿ ಅವ್ರದ್ದು ಆದರೆ ಆನಂತರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮಲ್ಲಿ ದಾಖಲೆಗಳಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ನಮ್ಮ ಒಂದು ಪಕ್ಷದಿಂದ ಎಲ್ಲರೂ ತೆಗೆದಿದ್ದಾರೆ ಅದನ್ನ. ಮತ್ತೆ ಅದು ಅಲ್ಲದೆ 2014ರಲ್ಲಿ ಡಾಕ್ಟರ್ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಒಂದು ದೂರನ್ನ ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಯಾರು ಇದುವರೆಗೂ ಅದ್ರ ಬಗ್ಗೆ ಉತ್ತರನ ಕೊಟ್ಟಿದ್ದಿಲ್ಲ. ದಿಢೀರಂತ ಇದಕ್ಕೆ ಸಿದ್ದರಾಮಯ್ಯ ಆರೋಗ್ಯ ಆಗಿದೆ ನಂದು ಅವ್ರು ಹಿಡ್ಕೊಂಡಿದ್ದಲ್ಲ ಇದು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಒಂದು ಮಹಾನಗರ ಪಾಲಿಕೆಯವರು ಎಚ್ಚೆತ್ಕೊಂಡು ಇದನ್ನ ಕೂಡಲೇ ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತಾನೆ ಇಡಬೇಕು. ಇಲ್ಲಾಂದ್ರೆ ನಾವು ಆಲ್ರೆಡಿ ಈಗ ನ್ಯಾಯಾಲಯಕ್ಕೂ ಕೂಡ ದಾವೆ ಸಲ್ಲಿಸೋದಕ್ಕೆಲ್ಲ ರೆಡಿ ಮಾಡಿದ್ದೀವಿ. 1 ವಾರ ಗಡುವು ಕೊಟ್ಟವರಿಗೆ ಏನು ದಾಖಲೆ, ನಮ್ಮ ಹತ್ರ ಎಲ್ಲ ದಾಖಲೆ ಇದೆ, ಆದರೆ ಮಹಾನಗರ ಪಾಲಿಕೆಯಲ್ಲಿ ಯಾಕೆ ದಾಖಲೆ ಇಲ್ಲ? ಇದು ಬೇಕು ಅಂತ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಅವ್ರ ಹೆಸರು ಬೇರೆ ಎಲ್ಲರೂ ಇಲ್ಲಿ ಯಾರ ಹೆಸರು ಮತ್ತೆ ಯಾವುದೇ ಒಂದು ಮಾಡೋದಕ್ಕೂ ಯಾರ ಅಭ್ಯಂತರನೂ ಇರೋದಿಲ್ಲ. ಆದರೆ ಸಾರ್ವಜನಿಕರ ಅನುಮತಿ ಪಡಿಬೇಕು. ಮತ್ತು ಸಂಘ ಸಂಸ್ಥೆಗಳು ಏನಕ್ಕೆ ಇವರು ಮೀಟಿಂಗ್ಗಳು ಮಾಡ್ತಾರೆ ಗೊತ್ತಿಲ್ಲದಂಗೆ ಇವರು ಏಕಾಏಕಿ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಇರೋದನ್ನ ನಶಿಸ್ಬಿಟ್ಟು ಮಾಡೋದು ಮೊದಲನೇದು ತಪ್ಪು. ನಾವು ಮುಖ್ಯವಾಗಿ ನಾವು ವಾಸಿಸಿರೋದೇ ಮೈಸೂರು ಮಹಾರಾಜರ ಕೊಡುಗೆಯಿಂದ. ಒಂದು ವಿದ್ಯಾಭ್ಯಾಸ ಇರ್ಬೋದು, ಒಂದು ಆರೋಗ್ಯ ಇರ್ಬೋದು, ಆಸ್ಪತ್ರೆಗಳು ಇರ್ಬೋದು, ಎಲ್ಲಿ ಹೋದ್ರೂ ನಮ್ಮ ಮಹಾರಾಜರ ಕೊಡುಗೆ ಇದೆ. ಹಾಗಾಗಿ ಇದು ಪ್ರಿನ್ಸಸ್ ರಸ್ತೆ ಅಂತಲೇ ಇರಬೇಕು ಅಂತೇಳಿ ನಾವು ಸಾಂಕೇತಿಕವಾಗಿ ಹಾಕಿದ್ದೀವಿ. ಅದೇ ರೀತಿ ಅವರು ಮಹಾನಗರ ಪಾಲಿಕೆಯವರನ್ನು ಇಲ್ಲಿ ಹೇಗೆ ಅವರು ಒಂದು ಕಲ್ಲು ಕಂಬಗಳನ್ನ ನೆಟ್ಟು ಮಾಡ್ತಾರೆ, ಆ ರೀತಿ ಮಾಡಿದವರೇ ನಾವು ನ್ಯಾಯಾಲಯದಲ್ಲಿ ಮೊರೆ ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಹತ್ರ ಇದೆ ಅಲ್ಲ, ನಮ್ಮ ಹತ್ರ ಇದೆ ದಾಖಲೆ. ಇವರು ನಮ್ಮನ್ನ ಕರೆದು ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಅವರಿಗೆ. ನಮ್ಮ ಇವರು ಸ್ನೇಹಮಯಿ ಕೃಷ್ಣ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಇನ್ನು 7 ದಿನದಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ ಅಂತ ಮಾಹಿತಿ ಬಂತು. ನೋಡೋಣ, ಆಗಿ ನಾವು ಸಾಂಕೇತಿಕವಾಗಿ ಹಾಕಿದ್ವಿ.
ನಮ್ಮ ಹತ್ರ ಇರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ವೆಬ್ಸೈಟ್ ತೆಗೆದ್ರೆ ಸಿಗ್ತದೆ ಸ್ವಾಮಿ. ಕೇಂದ್ರ ಸರ್ಕಾರದ ವೆಬ್ಸೈಟ್ ತೆಗಿಬೋದು, CFTRI ಇರ್ಬೋದು, ಅದೆಲ್ಲ ನಾವು ಮಾಡಿರೋ ಅಂಥದ್ದಲ್ಲ, ಅದೆಲ್ಲ ಜಾಲತಾಣದಲ್ಲಿ ಸರ್ಕಾರದಿಂದ ಆಗಿರೋ ಅಂಥದ್ದೇ. ಅದನ್ನೆಲ್ಲ ತೆಗೆದ್ರೆ ಸಿಗುತ್ತೆ. ಅದರಿಂದ ನೋಡಿ ಉತ್ತರ ಕೊಡಲಿ. ಯಾಕೆ ಇವರು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದಾರೆ? ಹೌದು, ಅದೇನೆ ಅವ್ರಿಗೆ ಬೇಕು ಆ ಥರ ಹೇಳ್ಕೊತಾರೆ. ರಾಜಕಾರಣಿಗಳು ತಾಳಕ್ಕೆ ಕುಣಿತಾ ಇದ್ದಾರೋ ಏನೋ ಒಂದು ಗೊತ್ತಿಲ್ಲ. ನಾವಂತೂ ಸತ್ಯವಾಗಿ ನ್ಯಾಯದ ಕುಟುಂಬ ನಾವು ನ್ಯಾಯಾಲಯದಲ್ಲಿ ಹೇಗೆ ನ್ಯಾಯ ಸಿಗುತ್ತೆ ಆ ರೀತಿ ನಾವು ದಾಖಲೆಗಳನ್ನ ಇಟ್ಕೊಂಡು ನಾವು ದಾಖಲೆಯಿಂದ ಯಾವುದನ್ನು ಮಾತಾಡೋಣ. ನಾವು ಹೋರಾಟಗಾರರು, ಯಾಕೆಂದರೆ ನಮ್ಮ ಮೇಲೆ ಇನ್ನಷ್ಟು ಆರೋಪಗಳು ಬರುತ್ತದೆ. ಸೊ ಹಾಗಾಗಿ ನಾವು ದಾಖಲೆಗಳಿಂದ ಹೋರಾಟ ಮಾಡೋಣ. ನಮ್ಮ ಹತ್ರ ದಾಖಲೆ ಇರೋದ್ರಿಂದ ನಾವು ಹೇಳ್ತಾ ಇದ್ವಿ. ಮತ್ತು ಹೇಳಿದಲ್ಲ 2014 ಕೂಡ ಒಂದು ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಬಂದಿರೋಂಥ ಕೆಲವು ದಾಖಲೆಗಳು ಇದೆ. ಇಲ್ಲಿ ಮಾತಾಡ್ಬಿಟ್ಟು ಆಫ್ ಮಾಡ್ಬಿಡಿ ಮೇಲ್ಗಡೆ ಮಾತಾಡಿ ಬೇರೆ ಹೆಸರಿಂದ ಕೊಡ್ತವ್ರೆ. ಇವರು ಗೊತ್ತಿಲ್ಲದೇನೆ ಇದು ಪ್ರಿನ್ಸಸ್ ರೋಡ್ ಅನ್ನೋದು, ಆದರೆ ನಮಗಂತೂ ಗೊತ್ತು ಪ್ರಿನ್ಸಸ್ ರೋಡ್ ಅನ್ನೋದು. ಇವರು ಗೊತ್ತಿಲ್ಲ ಅನ್ನೋ ಮಾತ್ರಕ್ಕೆ ಯಾರಿಗೂ ಗೊತ್ತಿಲ್ಲ ಅನ್ನೋದು ತಪ್ಪು ಗ್ರಹಿಕೆ ಆಗಿದೆ. ಇತ್ತೀಚೆಗೆ ಒಂದು 2012-13 ಇತ್ತೀಚೆಗೆ KRS ರೋಡ್ ಅಂತ ಅಂದ್ಕೊಂಡು ಪ್ರಚಲಿತ ಬಂದಿಲ್ಲ. ಅದಕ್ಕೂ ಮುಂಚೆ ಪ್ರಿನ್ಸಸ್ ರೋಡ್ ಅಂತಲೇ ಇರೋದು. ಅದಕ್ಕೆ ಸಾಕಷ್ಟು ಪುರಾವೆಗಳಿದೆ, ದಾಖಲೆಗಳಿದೆ. ಈ ದಾಖಲೆ ಹೇಳುತ್ತೆ ನಾವೇನಾಗಿದೆ ಪಾಪ ಇರೋದು ಗೌರ್ಮೆಂಟ್ ವೆಬ್ಸೈಟಲ್ಲೇ ಕೂಡ ಬಂದಿದೆ. ಇವುಗಳಿಗೆ ಗೊತ್ತಿಲ್ಲ. ಯಾರೋ ಈ ಕಾರ್ಪೊರೇಷನ್ ಕಮಿಷನರು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನಿನ್ನೆ ಒಂದು ಪ್ರೆಸ್ಸಲ್ಲಿ ಹೇಳಿಕೆ ಕೊಡ್ತಾರೆ. ನಾಚಿಕೆ ಆಗಬೇಕು. ಮೈಸೂರು ಬಗ್ಗೆ ವಿವೇಕ ಇಲ್ದಿದ್ದವರೆಲ್ಲ ಬಂದ್ಬಿಟ್ಟು ಕಮಿಷನರ್ಗಳಾದ್ರೆ ಇದೇ ಪರಿಸ್ಥಿತಿ ಬರೋದು ಮೈಸೂರಿಗೆ. ಅದಕ್ಕೆ ಹೇಳ್ತಾ ಇರೋದು, ಯಾರು ಯೋಗ್ಯರನ್ನ ಕರ್ಕೊಬಂದು ಕೂರಿಸ್ಕೋಬೇಕು ಮೈಸೂರಿಗೆ. ಈ ಮೈಸೂರಿಗೆ ಬಂದವರೆಲ್ಲ ಅವ್ರ ದುರಾಡಳಿತ ನಡ್ಕೊಂಡೆ ಹೋಗೋದು ಮತ್ತೆ ಬಕೆಟ್ ರಾಜಕಾರಣ. ಯಾಕೆ ಇವ್ರು ಅವ್ರ ಕೃಪಾ ಕಟಾಕ್ಷದಿಂದ ಬಂದಿರ್ತಾರೆ ಅನ್ನೋ ಮಾತ್ರಕ್ಕೆ ಇವ್ರು ಅವ್ರ ಕೈ ಕೆಳಗಡೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕುಣಿತಾ ಇರ್ತಾರೆ. ರಾಜಕಾರಣಿಗಳು ಹೆಂಗೆ ಹೇಳ್ತಾರೆ ಹಂಗೆ. ಯಾರು ನಿಷ್ಠಾವಂತ ಅಧಿಕಾರಿಗಳು ಬರಬೇಕು. ಈ ಏನು ಮೈಸೂರು ಸಂಸ್ಥಾನ ಏನು ಬೆಳೆಸ್ಕೊ ಬಂದಿತ್ತು ಅದನ್ನ ಉಳಿಸ್ಕೊಂಡು ಹೋಗೋಂಥವ್ರು ಬೇಕು. ಇವ್ರೇನು ಹೆಚ್ಚಿಗೆ ಮಾಡೋದು ಬೇಡ. ಮೈಸೂರಿಗೆ ಮಹಾರಾಜರು ಬೇಕಾದಷ್ಟು ಮಾಡಿಟ್ಬಿಟ್ಟು ಹೋಗೋರೆ. ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಈ ಅಧಿಕಾರಿಗಳಿಗೂ ರಾಜಕಾರಣಿಗಳಿಗೂ. ಇವತ್ತು ಬಂದ್ಬಿಟ್ಟು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1921 ಇಟ್ಟಿರೋಂಥ ಹೆಸರನ್ನ ಇವತ್ತು ಬಂದ್ಬಿಟ್ಟು ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಮಾಡ್ತೀವಿ ಅನ್ನೋದು ಎಂತ ನಾಚಿಕೆಗೇಡಿನ ಸಂಗತಿ. ಹಂಗಾದ್ರೆ ಮಹಾರಾಜರಿಗೆ ನೀವು ಕೊಡ್ತಾ ಇರೋ ಗೌರವ ಇದೇನಾ? ಪ್ರತಾಪ್ ಸಿಂಹ ಅವರು ನನಗೆ ಗೊತ್ತೇ ಇಲ್ಲ, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಾರೆ. ನಾಚಿಕೆ ಆಗಬೇಕು. ಗತಿಶಕ್ತಿ ಅಂತ ಏನು ರೈಲ್ವೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಒಂದು ಮೀಟಿಂಗ್ ನಡೀತದೆ 2023ರಲ್ಲಿ ಜೂನ್ 28, 2023ರಲ್ಲಿ ನಡೀತದೆ ಮೀಟಿಂಗು. ಆ ಮೀಟಿಂಗಲ್ಲಿ ಅದೇ ವ್ಯಕ್ತಿ ಹೇಳ್ತಾರೆ, ಮಾಜಿ ಸಂಸದರು, ಇಲ್ಲಿ ನೋಡ್ಬೋದು ಪ್ರಿನ್ಸಸ್ ರೋಡ್ ಅಂತ ಉಲ್ಲೇಖ ಐತೆ ನೋಡಿ. ಇಲ್ಲಿ ಏನು 3ನೇ ಗೇಟ್ ಮಾಡಬೇಕು. ಅದು ವಾಣಿ ವಿಲಾಸ ವಾಟರ್ ಟ್ಯಾಂಕ್ ಹತ್ರ, ಅದು ಮೈಸೂರು ರೈಲ್ವೆ ಸ್ಟೇಷನ್ಗೆ 3ನೇ ಗೇಟ್ ಮಾಡಬೇಕು. ಆ ಗೇಟ್ ಹತ್ರ ನೀವು ಚಾಮರಾಜ ಒಡೆಯರ್ದು ಸ್ಟ್ಯಾಚ್ಯೂ ಇಡಬೇಕು. ಆ ಸ್ಟ್ಯಾಚ್ಯೂ ಇಟ್ಬಿಟ್ಟು ಮತ್ತೆ ಅದು ಯಾವ ರೋಡಲ್ಲಿ ಲೊಕೇಟೆಡ್ ಆಯ್ತದೆ ಅಂತ ಹೇಳ್ಕೊಂಡಿರೋದಕ್ಕೆ ಪ್ರತಾಪ್ ಸಿಂಹ ಅವರೇ ಹೇಳ್ತಾರೆ ಪ್ರಿನ್ಸಸ್ ರೋಡ್ KRS ರೋಡ್ ಅಂತ ಹೇಳ್ಕೊಂಡವ್ರೆ. ಇವಾಗ ಹೇಳ್ತಾರೆ ನೆನ್ನೆ ನನಗೆ ಗೊತ್ತಿರಲಿಲ್ಲ, ಅಚಾತುರ್ಯ ಆಗ್ಬಿಟ್ಟೈತೆ. ಏನ್ ಸ್ವಾಮಿ, ನಿಮ್ಮ ಒಂದು ಎಕ್ಸ್ ಖಾತೆಯಲ್ಲೇ ಹಾಕೊಂಡಿರೋದು. ಏನ್ ನಾವೇನು ಇದನ್ನ ಇದು ಮಾಡಿಲ್ಲ. ನೀವು ಯಾವ ಆಧಾರದ ಮೇಲೆ ನೀವು ನನಗೆ ಗೊತ್ತಿಲ್ಲ ಅಂತ ಹೇಳ್ತೀರಿ? ನಿಮಗೆ ನಾಚಿಕೆ ಆಗ್ಬೇಕು. ನೀವೊಬ್ರು ಸಂಸದರಾಗಿ ಆಗಿದ್ದವರು 2 ಬಾರಿ. ಮೈಸೂರು ಬಗ್ಗೆ ಗೊತ್ತಿಲ್ಲ ಅಂದ್ರೆ
ಪಿನ್ ಕೋಡು 570020. ಯಾವುದಿದು ಪಿನ್ ಕೋಡ್? ಇದು ನಾವು ಮಾಡಿರೋದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಪಿನ್ ಕೋಡ್ ಇದು. ಏನು ನಾನು ನಾಳೆ ಇವತ್ತು ನೀವು ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು, ಗೂಗಲಲ್ಲಿ ಕೂತ್ಕೊಂಡು ಚೆಕ್ ಮಾಡಿದ್ರೆ ಸಿಗ್ತದೆ. ಏನು ಪಿನ್ ಕೋಡು? ಯಾದವಗಿರಿ, ಪ್ರಿನ್ಸಸ್ ರೋಡ್, ಮೈಸೂರು. ಇದು ನಾವು ಮಾಡಿದೀವಾ? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ರೆಕಾರ್ಡ್ ಇರೋದು. ರೆಕಾರ್ಡ್ ಇಲ್ಲ ಅಂತಾನಲ್ಲ ಅಯೋಗ್ಯ ಕಮಿಷನರು. ಅವನೇನು ಹೊಟ್ಟೆಗೆ ಏನ್ ತಿಂತಾನೆ ಏನೋ ನನಗಂತೂ ಗೊತ್ತಿಲ್ಲ. ವಿವೇಕ ಇಲ್ದಿರ ಅಂತ ವ್ಯಕ್ತಿಗಳೆಲ್ಲ ಬಂದ್ಬಿಟ್ಟು ಇವತ್ತು ಕಮಿಷನರ್ ಮೈಸೂರು ನಗರನ ಆಳ್ತಾ ಇರೋದು. ಇದು ಬಂದು ಸ್ಟೇಟ್ ಗೌರ್ಮೆಂಟ್ದು. ಏನು ಟ್ರಾಫಿಕ್ನ ಏನು ಮುಂದಿನ ದಿನಗಳಲ್ಲಿ ಹೇಗೆ ಕಡಿಮೆ ಮಾಡಬೇಕು ಅಂದ್ಬಿಟ್ಟು ಒಂದು ಪ್ಲಾನಿಂಗ್ ಆಗ್ತಾರೆ. ಅವತ್ತೊಂದು ದಿನ ತೆಗ್ದಿರೋ ಅಂತ ಮ್ಯಾಪು, ಆ ಮ್ಯಾಪಲ್ಲೂ ಕೂಡ ಅಲ್ಲಿ ಎಲ್ಲಿಂದ ಏನ್ ಮಾಡಬೇಕು, ಟ್ರಾಫಿಕ್ ಕಂಟ್ರೋಲ್ಗೆ ಏನ್ ಮಾಡಬೇಕು ಅನ್ನೋದನ್ನ ಐತೆ. ಕಾರಿಡಾರ್ 2 KRS ರೋಡ್ ಟು ಗುಂಡೂರಾವ್ ನಗರದವರೆಗೂ ಕಾರಿಡಾರ್ 2 ಮಾಡಬೇಕು ಅಂತ ಇರ್ತದೆ. ಆ ಕಾರಿಡಾರ್ 2ಲಿ ಯಾವ್ಯಾವ ಏರಿಯಾ ಮೇಲೆ ಹೋಯ್ತದೆ ಅನ್ನೋದಕ್ಕೆ ಐತೆ ನೋಡಿ. ಇಲ್ಲಿ 5ನೇ ಇದರಲ್ಲಿ ಪ್ರಿನ್ಸಸ್ ರೋಡ್ ನಿಯರ್ ದಾಸಪ್ಪ ಸರ್ಕಲ್. ಇದೇ ದಾಸಪ್ಪ ಸರ್ಕಲ್ ಇಂದ ಹಿಡಿದು ಏನ್ ರಿಂಗ್ ರೋಡ್ ವರ್ಗು ಇದು ಪ್ರಿನ್ಸಸ್ ರೋಡ್. ಗೌರ್ಮೆಂಟ್ ಡಾಕ್ಯುಮೆಂಟ್ಗಳಲ್ಲಿ ಐತೆ, ಇವ್ರು ನಮಗ್ ಗೊತ್ತಿಲ್ಲ ಅಂತಾರೆ. ಇನ್ನು ಮಹಾನ್ ಇದಕ್ಕೆಲ್ಲ ಯಾರು ಬೆಂಕಿ ಹಚ್ಚಿದಂತಹ MLA ಹರೀಶ್ ಗೌಡ ಚಾಮರಾಜ ಕ್ಷೇತ್ರದಲ್ಲಿ ಓಟ್ ಹಾಕಿಸ್ಕೊಂಡು ಆ ಬೂತ್ ಪೋಲಿಂಗು ಯಾವ್ಯಾವ ರೋಡಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ ಅಂತ ಅವಿವೇಕಿಗಳು ಶಾಸಕರು. ಮತಗಟ್ಟೆ ನೋಡಿ, 117 ಕ್ಷೇತ್ರದ ಸಂಖ್ಯೆ, 217 ಚಾಮರಾಜ ಕ್ಷೇತ್ರದಲ್ಲಿ ರೈಲ್ವೆ ಕಾಲೋನಿ. ಏನಿದು ಪೋಲಿಂಗ್ ಸ್ಟೇಷನ್ ಅಂದ್ರೆ ಮತಗಟ್ಟೆ ಸಂಖ್ಯೆ 116. ಪ್ರಿನ್ಸಸ್ ರೋಡ್ ಇದೆ, ಪ್ರಿನ್ಸಸ್ ರೋಡ್ ಉಲ್ಲೇಖ ಇದೆ. ಇವರು ಇದೇ ಕ್ಷೇತ್ರದವರಾಗಿದ್ಕೊಂಡು ಇದೇ ಕ್ಷೇತ್ರದಲ್ಲಿ ಇರೋಂತ ಮತಗಟ್ಟೆ ಯಾವ ರೋಡಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ ಅಂದ್ಮೇಲೆ ನೀವು ಯಾವ ರೀತಿ ಶಾಸಕರಾಗ್ತೀರಾ? ನಾಚಿಕೆ ಆಗ್ಬೇಕಲ್ವಾ? ನಿಮ್ಮ ಮತಗಟ್ಟೆ ಸ್ವಾಮಿ ಬೇರೆ ಎಲ್ಲ ಓಟ್ ಹಾಕಿಸ್ಕೊಂಡಿದ್ದೀರಲ್ಲ. ಪೋಲಿಂಗ್ ಬೂತ್ ಇರೋದು 116 ಪ್ರಿನ್ಸಸ್ ರೋಡಲ್ಲಿ. ಏನು ಇದೇ ಇಲ್ಲ ಅಂತಾರೆ. ಮೈಸೂರು ಜಿಲ್ಲಾ ತಾಣ ಸಾಮಾಜಿಕ ಇದು ಗೌರ್ಮೆಂಟ್ ಇದು. ನಾವಂತೂ ನೀವು ಯಾರು ಬೇಕಾದ್ರೂ ಸರ್ಚ್ ಮಾಡ್ಬೋದು. ಇದು ಎಲ್ರಿಗೂ ಸಿಗದೇ ಇರೋ ಅಂತದೇ ನಮ್ಮ ಹತ್ರ ಇಲ್ಲ, ಎಲ್ರಿಗೂ ಕೈಗೆಟ್ಕಂತದ್ದೇ. ಇದರಲ್ಲಿ ರೈಲ್ವೆ ಮ್ಯೂಸಿಯಂ ಎಲ್ಲಿ ಲೊಕೇಟೆಡ್ ಆಗೈತೆ ಅಂತ ನೋಡಿ. ಲೊಕೇಟೆಡ್ ಆನ್ ಪ್ರಿನ್ಸಸ್ ರೋಡ್ ಆಪೋಸಿಟ್ CFTRI. ಪ್ರಿನ್ಸಸ್ ರೋಡ್ ಅನ್ನೋದು ಪ್ರತಿಯೊಂದರಲ್ಲೂ ಉಲ್ಲೇಖ ಐತೆ. ನೀವು ಅವಿವೇಕಿಗಳಿಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಳ್ಳಿ. ಯಾಕೆ ಗೊತ್ತಿಲ್ಲ ಅಂತ ಹೇಳ್ತೀರಾ? ಆದರ್ಶ ರಸ್ ಅಂತ ನನ್ನ ಹೆಸರು. ಅದಲ್ಲದೆ ಈ ಹಿಂದೆ ಇಲ್ಲಿ ಒಂದು ದೊಡ್ಡ ಪೆಟ್ರೋಲ್ ಬಂಕ್ ಇತ್ತು, ತುಂಬಾ ಫೇಮಸ್ ಪೆಟ್ರೋಲ್ ಬಂಕ್, ಭಾರತ್ ಪೆಟ್ರೋಲ್ ಬಂಕ್. ಅವರು ಲೈಸೆನ್ಸ್ ತಗೊಂಡಿರೋದು ಕೂಡ ಪ್ರಿನ್ಸಸ್ ರೋಡ್ ಅಲ್ಲೇನೆ. ಇದು ನೋಡಿ ಲೊಕೇಟೆಡ್. ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು. ಏನು ನಾವು ಯಾವುದನ್ನು ಇದು ಮಾಡಲ್ಲ. ಪ್ರಿನ್ಸಸ್ ರೋಡ್ ಮೈಸೂರು ಅಂತ ಅಲ್ಲಿ ಪೆಟ್ರೋಲ್ ಬಂಕ್ ಅಲ್ಲೂ ಕೂಡ ಅವ್ರು ರಿಜಿಸ್ಟರ್ ಮಾಡಿಸ್ಕೋಬೇಕಾದ್ರೆ ಅದೇ ಹೆಸರಲ್ಲೈತೆ. ನಿಮ್ಗಳಿಗೆ ಯಾವುದೋ ಒಂದು 4 ಗೊತ್ತಿಲ್ಲ ಅಂತ ಅಂದ್ರೆ ಗೊತ್ತಿಲ್ಲ ಅನ್ನೋ ಮಾತ್ರಕ್ಕೆ ಇಲ್ವೇ ಇಲ್ಲ ಅಂತ ಅನ್ಬೇಡಿ. ಮೈಸೂರು ಮಿತ್ರದಲ್ಲಿ ಬಂದೈತೆ ಪ್ರಿನ್ಸಸ್ ರೋಡ್ ಅನ್ನೋದು. 100 ವರ್ಷ ಹಳೆ ಹಾಸ್ಪಿಟ್ಲು. ಅದಲ್ಲದೆ ಮುಖ್ಯವಾಗಿ ಈ ವ್ಯಕ್ತಿ 2014ರಿಂದ ಹೋರಾಟ ಮಾಡ್ತಾವ್ರೆ. ಇದು ಪ್ರಿನ್ಸಸ್ ರೋಡ್ ಅಂತ ನೀವು ಇದು ಮಾಡಿ, ಮತ್ತೆ ಬೃಂದಾವನ ಬಡಾವಣೆನೂ ಪ್ರಿನ್ಸಸ್ ರೋಡ್ನೂ ನೀವು ಮುಚ್ಚಾಕ್ಬಿಟ್ಟಿದ್ದೀರಿ. ಬೃಂದಾವನ ಬಡಾವಣೆ ಅಲ್ಲ, ಅದು ಬೃಂದಾವನ ನಗರ ಅಂತ ಇರೋದು. ಆಕ್ಚುಲಿ ಅದು ನಾನು ಬಡಾವಣೆ ಮಾಡಿದ್ದೀರಿ, ಬಡಾವಣೆ ಅಲ್ಲ ಅಂತ. ಇದಕ್ಕೂ ಪ್ರಪೋಸಲ್ ಕೊಟ್ಟವರು ಇದೇ ವ್ಯಕ್ತಿ. ಪಾಪ ಇವರು ಸತ್ತ ಮೇಲೆ ಇದೆಲ್ಲ ಉದಯ ಆಗಿರೋದು. 19ನೇ ತಾರೀಕು ಇದೇ ವರ್ಷ 10ನೇ ತಿಂಗಳು 2024ರಲ್ಲಿ ತಿರುಮಲ ರಾವ್ ಅನ್ನೋರು ತಿರೋದ್ರು. ನಾವು ಇವ್ರ ಜೊತೆ 2019ರಿಂದನೂ ಹೋರಾಟದಲ್ಲಿದ್ದೀವಿ. ಇದೇ ರೋಡ್ನ ಅಧಿಕೃತವಾಗಿ ಪ್ರಿನ್ಸಸ್ ರೋಡ್ ಮಾಡಬೇಕು ಅಂತ. ನಾನು ಈಗಾಗಲೇ ಕಾರ್ಪೊರೇಷನ್ಗೂ ಒಂದು ತಕರಾರು ಅರ್ಜಿ ಸಲ್ಲಿಸಿದ್ದೀನಿ. ಈ ರೋಡ್ ಪ್ರಿನ್ಸಸ್ ರೋಡ್ ಅನ್ನೋದಕ್ಕೆ ಹಲವಾರು ದಾಖಲೆಗಳೈತೆ. ಆ ದಾಖಲೆಗಳನ್ನು ಕೂಡ ನಾನು ಈಗಾಗಲೇ ಒದಗಿಸ್ಕೊಟ್ಟಿದ್ದೀನಿ. ಆ ಪ್ರಕಾರ ಇದನ್ನ ಪ್ರಿನ್ಸಸ್ ರೋಡ್ ಅಂತಾನೆ ಮಾಡಬೇಕು ಅಂತ. ಮತ್ತೆ ತಿರುಮಲ ರಾವ್ ಅವರು 2014ರಲ್ಲೇ ಒಂದು ನೋಟಿಸ್ ಕೊಟ್ಟಿರ್ತಾರೆ, ಲೀಗಲ್ ನೋಟಿಸು. ಯಾರಿಗೆ? ಕಮಿಷನರ್ಗೆ. ಅದಕ್ಕೆ ಇದುವರೆಗೂ ಅದು ಯಾವುದು ಉತ್ತರ ಇಲ್ಲ. ಯಾಕೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ನಿಮಗೆ? ಯಾಕೆ ಅಂತ ಅಂದ್ರೆ ನೀವೆಲ್ಲ ಸಿಕ್ಕಾಕಂತಿರಲ್ಲ ಕಳ್ಳರುಗಳು, ಅದಕ್ಕಾಗಿ ನಿಮ್ಗೆ ಉತ್ತರ ಕೊಡಕ್ಕಾಗಲ್ಲ. ಕರ್ನಾಟಕ
ಕೂಡ ಲೆಟರ್ ಕೊಟ್ಟವ್ರು ಶಾಂತಿ ಸಿಗಬೇಕು. ಏನ್ ನಾವು ಹೇಳೋದೇ ಬೇಡ. ಕಕ್ಕ ತಿಂದು 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 ಕಂಡವ್ರು ಕಕ್ಕ ತಿನ್ನೋದ್ರಲ್ಲಿ ಅದು ಏನ್ ಜನರಿಗೆ ದೇವರೇ ಬಲ್ಲ. ದಯವಿಟ್ಟು ಜನತೆ ಇದು ಯಾವ ಮಾಡಲ್ಲ. ಬೇರೆ ಯಾರು ಹೆಚ್ಚಿನ